CN ಮಂಜುನಾಥ್ ಅವರು ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ. MP ಸಂಸದ ನಿಧಿಯನ್ನ ಉತ್ತಮವಾಗಿ ಬಳಸುವಂತ MP ಬೇಕು ನಮಗೆ. ಗೂಂಡಾಗಿರಿ ಮಾಡುವಂತದ್ದು, ಅಧಿಕಾರಿಗಳನ್ನ ಗದರಿಸುವಂತದ್ದು, ನಾನೇನೋ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೋ ಅಪ್ ಮಾಡೋಂತ ಸಂಸದ ನಮಗೆ ಬೇಕಾಗಿಲ್ಲ. ಲೂಟಿ ಮಾಡೋದ್ ಬಿಟ್ರೆ ಏನೇನು ಕೆಲಸ ಮಾಡಿಲ್ಲ 11 ವರ್ಷದಿಂದ. ಸ್ವ ಅಭಿವೃದ್ಧಿ ಆಗಿದ್ದಾರೆ ವಿನ ಸಾರ್ವಜನಿಕರನ್ನ ಏನೂ ಅಭಿವೃದ್ಧಿ ಮಾಡಿಲ್ಲ. ಈಗ CP ಯೋಗೇಶ್ವರ್ ಇರ್ಬೋದು, SD ಕುಮಾರಸ್ವಾಮಿ ಅವರು ಕೂಡ ಅವರು ತುಂಬಾ ಜನರಿಗೆ ಆಹಾರ ಪದಾರ್ಥಗಳನ್ನ ತಲುಪಿಸಿದ್ದಾರೆ. DK ಸುರೇಶ್ ಅವ್ರು ಮಾಡಿರುವಂತದ್ದು ಏನಿದೆ, ಒಂದು PPT ಕಿಟ್ ಹಾಕೊಂಡ್ಬಿಟ್ಟು ಜನರ ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಅದೇ ದೊಡ್ಡ ಸಾಧನೆ. ಪ್ರತಿ 5 ವರ್ಷಕ್ಕೊಮ್ಮೆ ಬರೋದು, ಗ್ರಾಮ ಸಭೆಗಳನ್ನ ಇದನ್ನ ಮಾಡೋದು, ಗ್ರಾಮ ಸಭೆಗಳು ಕೂತ್ಕೊಂಡು ಒಂದಷ್ಟು ಪೋಸ್ಟ್ ಕೊಟ್ಟು ಹೋಗೋದು, ಅಷ್ಟೇ ಅವ್ರ ಕೆಲಸ. ಪ್ರಾಮಾಣಿಕ ಅನ್ನೋ ಒಂದು ಅಣೆಪಟ್ಟಿ ಇದಲ್ಲ ಸರ್, ಅದ್ರ ಆಧಾರದ ಮೇಲೆ ಗೆಲ್ತಾರೆ. ಒಂದು ಎರಡನೇದು ಆರೋಗ್ಯ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಏನು ಅವ್ರು 5 ಪಂಚ ಗ್ಯಾರಂಟಿಗಳನ್ನ ಕೊಡ್ತಿದಾರೋ ಅದು ಅವೈಜ್ಞಾನಿಕವಾಗಿದೆ. ಸಾರ್ವಜನಿಕರಿಗೆ ಏನನ್ನೂ ಕೊಡ್ತಾ ಇಲ್ಲ. ನಿಮ್ಮ ಪ್ರಕಾರ ಈ ಕ್ಷೇತ್ರದಿಂದ ಯಾರು MP ಆಗಿ ಆಯ್ಕೆ ಆಗಬೇಕು ಅಂತೀರಾ? CN ಮಂಜುನಾಥ್ ಅವರು. CN ಮಂಜುನಾಥ್ ಅವರು ಯಾಕೆ ಸರ್? ಯಾಕಂದ್ರೆ ಅವ್ರು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಜಯದೇವ ಆಸ್ಪತ್ರೆನ. ಇಲ್ಲಿ ಹಾಲಿ ಇರುವಂತ ಸಂಸದರು ಏನೇನು ಕೆಲಸ ಮಾಡಿಲ್ಲ 11 ವರ್ಷದಿಂದ. ಲೂಟಿ ಮಾಡೋದ್ ಬಿಟ್ರೆ ಬೇಕಾದ್ರೆ ಅವ್ರು ನೋಡಿ ಕಳೆದ 11 ವರ್ಷದ ಹಿಂದೆ 47 ಕೋಟಿ ಘೋಷಣೆ ಮಾಡ್ಕೊಂಡ್ರು. ಅಲ್ಲಿ ಈಗ 593 ಕೋಟಿನ ಘೋಷಣೆ ಮಾಡಿದ್ದಾರೆ. ಅವ್ರ ಸಾಧನೆ ಅದೇನೆ, ಅಭಿವೃದ್ಧಿ ಅದೇನೆ. ಸ್ವ ಅಭಿವೃದ್ಧಿ ಆಗಿದ್ದಾರೆ ವಿನ ಸಾರ್ವಜನಿಕರನ್ನ ಏನೂ ಅಭಿವೃದ್ಧಿ ಮಾಡಿಲ್ಲ. ಈ ಕ್ಷೇತ್ರದ ಬರುವ ಕೆಲಸ ಮಾಡಿಲ್ಲ ಅಂತೀರಾ? ಖಂಡಿತವಾಗ್ಲೂ ಇಲ್ಲ. ಪ್ರತಿ 5 ವರ್ಷಕ್ಕೊಂದ್ಸರ್ತಿ ಚುನಾವಣೆ ಬಂದಾಗ ಬರ್ತಾರೆ. ಚುನಾವಣೆ ಹತ್ರ ಬಂದಾಗ ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಓಡಾಟ ಮಾಡ್ತಾರೆ. ಇವತ್ತು ನರೇಗಾ ಯೋಜನೆನ ಒಬ್ಬ ಸಂಸದರು ತರಬೇಕಂತೇನಿಲ್ಲ ಅಥವಾ ಜನರಿಗೆ ತೋರಿಸ್ಬೇಕಂತೇನಿಲ್ಲ. ಇವತ್ತು ಪ್ರತಿ ಪಂಚಾಯತಿನಲ್ಲಿ ಇರುವಂಥ ಮೆಂಬರ್ಗಳು, ಸದಸ್ಯರುಗಳು ಏನಿದ್ದಾರೆ ಆಯ್ಕೆ ಆಗಿರುವಂಥವ್ರು, ಅವರೇ ಪ್ರತಿ ಅವರ ಹಳ್ಳಿಗಳಿಗೆ ಏನು ದನಿನ ಕೊಟ್ಟಿಗೆ ಇರ್ಬೋದು, ಪ್ರತಿಯೊಂದೂ ಒಂದು ಮಾವು ಪುನಶ್ಚೇತನ, ತೆಂಗು ಪುನಶ್ಚೇತನ, ಈ ಥರದ್ದೆಲ್ಲ ಏನೇನೆಲ್ಲ ಇದೆಯಲ್ಲ ಅದನ್ನು ಅಲ್ಲಿರುವಂಥ ಮೆಂಬರ್ಗಳೇ ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ಒಬ್ಬ MP ಬೇಕಿಲ್ಲ. ಇಲ್ಲಿಗೆ MP ಸಂಸದ ನಿಧಿಯನ್ನು ಉತ್ತಮವಾಗಿ ಬಳಸುವಂಥ MP ಬೇಕು ನಮಗೆ. ಗೂಂಡಾಗಿರಿ ಮಾಡುವಂಥದ್ದು, ಅಧಿಕಾರಿಗಳನ್ನ ಗದರಿಸುವಂಥದ್ದು, ಸಾರ್ವಜನಿಕ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಬಂದು ನಾನೇನೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೋ ಅಪ್ ಮಾಡೋಂಥ ಸಂಸದ ನಮಗೆ ಬೇಕಾಗಿಲ್ಲ. CN ಮಂಜುನಾಥ್ ಅವರು ಇಲ್ಲಿ MP ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಏನು ಅವರು ಒಂದು ಇದನ್ನು ತಂದಿದ್ದಾರೋ ಅದನ್ನು ಇಲ್ಲಿ ನಮ್ಮ ಸಂಸತ್ನಲ್ಲೂ ತರ್ಬೋದು. ಯಾಕೆಂದರೆ ಇವತ್ತು ನಮಗೆ ಜಯಶಂಕರ್ ಅವರು ಒಂದು ವಿದೇಶಾಂಗ ಆಗಿರುವಂಥವ್ರು ಇವತ್ತಿಗೆ. ಅವತ್ತು ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದಂಥವ್ರು ಇವತ್ತು ವಿದೇಶಾಂಗ ಸಚಿವರಾಗಿದ್ದಾರೆ. ಉನ್ನತ ಮಟ್ಟದಲ್ಲಿ ವಿದೇಶಾಂಗ ಇದರಲ್ಲಿ ನೀತಿನ ಉನ್ನತ ಮಟ್ಟದಲ್ಲಿ ಅಳವಡಿಸ್ತಾ ಇದ್ದಾರೆ. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಮಂಜುನಾಥ್ ಅವ್ರನ್ನ ತಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ. ನಮ್ಮ ಇದನ್ನು ಏನಿಲ್ಲಿ ನಮಗೆ 75 ಲಕ್ಷ ಜನರಿಗೆ ಇಲ್ಲಿವರೆಗೂ ಅವ್ರು ಆಪ್ರೇಷನ್ ಮಾಡಿದಾರೋ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ. ಸರ್, ಈ ನರೇಗಾ ಬಗ್ಗೆ ಹೇಳಿದ್ರಿ, ಅದೇ ವಿಚಾರವಾಗಿ ನರೇಂದ್ರ ಮೋದಿ ಅವರು DK ಸುರೇಶ್ ಅವರಿಗೆ ಸಂಸದರಿಗೆ ಪ್ರಶಂಸೆಯನ್ನ ನೀಡಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಉತ್ತಮ ಸಂಸದ ಅನ್ನೋದು ಖಂಡಿತವಾಗ್ಲೂ ನಾನು ಒಬ್ಬ ಗ್ರಾಮೀಣ ಪ್ರದೇಶದವನಾಗಿರೋದ್ರಿಂದ ಅತಿ ಹೆಚ್ಚು ನರೇಗಾನ ಯಾವ ರೀತಿ ಬಳಸ್ಕೋಬೋದು ಅಂತ ನನಗೊಂದು ನಾಲೆಡ್ಜ್ ಇದೆ. ನಾವು ಬಳಸ್ಕೊಳ್ತಿದ್ದೀವಿ ಕೂಡ. ಇವತ್ತು ಕುರಿ ಶೆಡ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು, ದನಿನ ಕೊಟ್ಟಿಗೆ ಮಾಡೋದ್ರಿಂದ ಹಿಡಿದು, ಮಾವು ಪುನಶ್ಚೇತನ, ತೆಂಗು ಪುನಶ್ಚೇತನ, ಬದ, ಈ ಥರದ್ದೆಲ್ಲ ಕಾಮಗಾರಿಗಳನ್ನ ಪಂಚಾಯಿತಿ PDOನೇ ಪ್ರತಿ ಮನೆಗೆ ಹೋಗಿ ಮುಟ್ಸುವಂಥ ಕಾರ್ಯಕ್ರಮ ಇದೆ ಇವತ್ತು. ಅದಕ್ಕೆ ಸಂಸದರೇ ಬೇಕಾಗಂತ ಏನಿಲ್ಲ. ಇವತ್ತು ಏನು ಗ್ರಾಮೀಣ ಪ್ರದೇಶದಲ್ಲಿ PDOಗಳು ಮಾಡಿರುವಂಥ ಕೆಲಸನ ಸಂಸದರು ನಾವು ಮಾಡಿದ್ದೀವಿ ಅಂತ ಒಂದು ಅಣೆಪಟ್ಟಿ ಹಾಕೊಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವರಿಂದ ಏನು ನಾವು ನಿರೀಕ್ಷೆ ಮಾಡುವಂಥದ್ದಿಲ್ಲ. ಯಾವ ಒಳ್ಳೆ ಕೆಲಸನೂ ಅವ್ರು ಮಾಡಿಲ್ಲ ಈವರೆಗೂ. ಪ್ರತಿ 5 ವರ್ಷಕ್ಕೊಮ್ಮೆ ಬರೋದು, ಗ್ರಾಮ ಸಭೆಗಳನ್ನ ಇದನ್ನ ಮಾಡೋದು, ಗ್ರಾಮ ಸಭೆಗಳು ಕೂತ್ಕೊಂಡು ಒಂದಷ್ಟು ಪೋಸ್ಟ್ ಕೊಟ್ಟು ಹೋಗೋದು, ಅಷ್ಟೇ ಅವ್ರ ಕೆಲಸ. ನರೇಂದ್ರ ಮೋದಿ ಅವ್ರ ಪ್ರಶಂಸೆ ಸುಮ್ಮನೆ ಆಗಿದ್ರೆ ಸರ್, ಇವಾಗ ಅಂಕಿಅಂಶಗಳು ತಗೊಂಡು ಹೋಗಿ ಕೂತ್ಕೊಂಡಾಗ ಏನು ಹೇಳ್ತಾರೆ ಸಂಸದರು? ಅವ್ರಿಗೆ ತಾನೇ ಬರೋದು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸ್ಥಳೀಯವಾಗಿರುವಂಥ ಪಂಚಾಯತಿ ಅಧ್ಯಕ್ಷ ಇರ್ತಾನೆ, ಸದಸ್ಯರುಗಳಿರ್ತಾರೆ, PDO ಇರ್ತಾರೆ ಸರ್ಕಾರಿ ಇದರಿಂದ. ಅವ್ರು ಮಾಡುವಂಥ ಕೆಲಸನ ನಾನು ಮಾಡಿದೆ ಅಂತ ಹೇಳ್ಕೊಂಡಾಗ ಏನಾಗುತ್ತೆ ಹೇಳಿ? ರಿಪೋರ್ಟ್ ಕಾರ್ಡ್ ಹಾಕೊಳ್ತಾರೆ, ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಎಲ್ಲೂ ಆಗಿಲ್ವಾ ಇಡೀ ದೇಶದಲ್ಲಿ? ಇದಕ್ಕಿಂತ ಉನ್ನತ ಮಟ್ಟವಾಗಿ ಮಾಡಿರುವಂಥದ್ದಿದೆ. ಈಗ ಉದಾಹರಣೆ ಅಂಕಿಅಂಶ ತಗೊಳ್ಳೋದಾದರೆ ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ 3 ತಾಲೂಕಲ್ಲಿ ಅಷ್ಟು ನರೇಗಾ ಇದನ್ನಾಗಿಲ್ಲ. ಬರೀ ಒಂದು ಕ್ಷೇತ್ರಕ್ಕೆ ಮಾತ್ರ ತೊಗೊಂಡೋಗಿದ್ದಾನೆ. ಹೈಯೆಸ್ಟು MP ಫಂಡು ನರೇಗಾ ಫಂಡು ಬಳಕೆ ಮಾಡ್ತಾರೆ. ಅಲ್ಲಿ ಹೆಂಗೆ ಮಾಡ್ಕೊಳ್ತಾರೆ? ಇವರು ಸ್ವಲ್ಪ ಸದೃಢವಾಗಿ ನಿಂತಿರೋದ್ರಿಂದ ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾದಷ್ಟು ಮಾಡ್ಕೊಳ್ತಾರೆ. ಇವರು ಎದುರಿಸುವಂಥದ್ದು, CVಗಳನ್ನ ಎದುರಿಸ್ಕೊಳ್ಳೋದು, EOಗಳನ್ನ ಎದುರಿಸೋದು, ಕೆಲಸ ಮಾಡಿಸ್ಕೊಳ್ಳೋವಂಥದ್ದು, ಇಂಥ ಕೆಲಸ ಮಾಡ್ತಿದ್ದಾರೆ ಅವರು. ಸರ್, ಒಂದೇ ಮಾತಲ್ಲಿ ಹೇಳೋದಾದರೆ ಈ MP ನಿಮಗೆ ಬೇಕಾ ಮತ್ತೊಮ್ಮೆ, ಅಥವಾ ಬದಲಾಗಬೇಕಾ? ತಾವು ಮೊದಲೇ ಹೇಳಿದ್ರಿ ಬೇಡ, CN ಮಂಜುನಾಥ್ ಅವ್ರು ಬೇಕು ಅಂತ. ಆದರೂ ಏನು ಕೊರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು, ಜನರ ಮಧ್ಯದಲ್ಲಿ ಇದ್ದಂಥವ್ರು
ಏನು ಡಿ ಕೆ ಸುರೇಶ್ ಅವರು ಅನ್ನುವಂಥ ಒಳ್ಳೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅವ್ರು ಹೇಳ್ಕೊಳ್ತಿದ್ದಾರೆ ಅಷ್ಟೇ. ಸಾರ್ವಜನಿಕ ವಲಯದಲ್ಲಿ ಎಲ್ಲೂ ಕೇಳಿ ಬರ್ತಿಲ್ಲ. ಅವರು ನಾನು ಮಾಡಿದ್ದೀನಿ, ನಾನು ಮಾಡ್ತಿದ್ದೀನಿ, ಜನರು ಪ್ರಾಣ ಉಳಿಸುವಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅಲ್ಲ, ಎಲ್ಲರೂ ಮಾಡಿದ್ದಾರೆ. CP ಜನರ ಅಂತ್ಯ ಸಂಸ್ಕಾರಗಳನ್ನು ಕೂಡ ಮಾಡಿದ್ದಾರೆ ಆ ಟೈಮಲ್ಲಿ. ಸರ್, ಸಾರ್ವಜನಿಕರು ಕೂಡ ಮಾಡಿದ್ದಾರೆ. ಈಗ ಎಷ್ಟೋ ಜನ ಸಾರ್ವಜನಿಕರು ಅಂತ್ಯಕ್ರಿಯೆಗಳನ್ನ ಮಾಡಿದ್ದಾರೆ. ಈ MP ಅವರು ಎಲ್ಲ ಒಂದು 4-6 ಕಡೆ ಹೋಗಿದ ತಕ್ಷಣ ಅದೇ ಒಂದು ದೊಡ್ಡ ಸಾಧನೆ ಅಲ್ಲ ಸರ್, ಅದೇ ಒಂದು ದೊಡ್ಡ ಸಾಧನೆ ಅಲ್ಲ. ಈಗ CP ಯೋಗೇಶ್ವರ್ ಇರ್ಬೋದು, ನಮ್ಮ ಹಾಲಿ MLA ಅವರು SD ಕುಮಾರಸ್ವಾಮಿ ಅವರು, ಅವ್ರು ಕೂಡ ಮಾಡಿದ್ದಾರೆ. ಸೇವೆ ಯಾವ ರೂಪದಲ್ಲಿ ಮಾಡಿದ್ದಾರೆ ಅಂದರೆ, ಜನಸಾಮಾನ್ಯರಿಗೆ ಆ ಟೈಮಲ್ಲಿ ಆಹಾರ ಧಾನ್ಯಗಳು ಅವ್ರಿಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ MLC ಅವರು CP ಯೋಗೇಶ್ವರ್ ಅವರು ಸಾಕಷ್ಟು ದಿನಸಿ ಇದನ್ನು ತುಂಬ ಜನರಿಗೆ ತಲುಪಿಸಿದ್ದಾರೆ. ನಮ್ಮ ಕ್ಷೇತ್ರವಾರು SD ಕುಮಾರಸ್ವಾಮಿ ಅವರು ಕೂಡ ಅವರು ತುಂಬ ಜನರಿಗೆ ಆಹಾರ ಪದಾರ್ಥಗಳನ್ನ ತಲುಪಿಸಿದ್ದಾರೆ. DK ಸುರೇಶ್ ಅವ್ರು ಮಾಡಿರುವಂಥದ್ದು ಏನಿದೆ, ಒಂದು PPT ಕಿಟ್ ಹಾಕೊಂಡ್ಬಿಟ್ಟು ಜನರ ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಅದೇ ದೊಡ್ಡ ಸಾಧನೆನ ಎಷ್ಟು ಕಡೆ ಮಾಡಿದ್ದಾರೆ. ಅಂಕಿಅಂಶ ಹೇಳಲಿ ಅವರು, ನಾವು ರೆಡಿ ಇದ್ದೀವಿ, ಸಾರ್ವಜನಿಕವಾಗಿ ಚರ್ಚೆಗೆ ನಾವು ರೆಡಿ ಇದ್ದೀವಿ, ತೋರಿಸ್ಲಿ ಅದನ್ನು. ಅಲ್ಲ, ಜನಗಳೇ ಮಾತಾಡ್ತಾರೆ ಈ ಬಗ್ಗೆ, ಆ ವಿಚಾರವಾಗಿ ಕೇಳ್ತಾ ಇರುವಂಥದ್ದು. ಸೊ ಅವರು ಕೂಡ ಹೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಜನಗಳು ಸಾಕಷ್ಟು ಜನ ಹೇಳಿರುವಂಥದ್ದು ಆ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ನಾಯಕರು ನಿಲ್ಲಿಲ್ಲ ಜನರ ಜೊತೆಲಿ, ಬಟ್ ಇವ್ರು ನಿಂತಿದ್ರು ಅನ್ನೋದು. ಈಗ ಖಂಡಿತವಾಗ್ಲೂ ಸರ್, ತುಂಬ ಸಾರ್ವಜನಿಕ ವಲಯದಲ್ಲಿರುವಂಥ ನಾಯಕರುಗಳು ತುಂಬ ಕಡೆ ಮಾಡಿದ್ದಾರೆ ಅದನ್ನು. DK ಸುರೇಶ್ ಅಥವಾ DK ಶಿವಕುಮಾರ್ ಅಷ್ಟೇ ಮಾಡಿಲ್ಲ ಅದನ್ನು. ಕರೋನಾದಲ್ಲಿ ಅತಿ ಹೆಚ್ಚಾಗಿ ನಮ್ಮ ನಾಯಕರುಗಳು ಸಹ ಮಾಡಿದ್ದಾರೆ. BJP ಅವರು ಮಾಡಿದ್ದಾರೆ, JDS ಅವ್ರನ್ನೂ ಮಾಡಿದ್ದಾರೆ, ಸಂಘ ಸಂಸ್ಥೆಗಳು ಮಾಡಿದೆ, ಹಲವಾರು ಸಂಘ ಸಂಸ್ಥೆಗಳು ಆಹಾರ ಧಾನ್ಯಗಳನ್ನ ಒಂದಷ್ಟು ಇದನ್ನು ಮಾಡಿ ಜನರಿಗೆ ತಲುಪಿಸಿದ್ದಾರೆ. ಅವರು ಈವರೆಗೂ ಹೆಚ್ಚು ಕಡಿಮೆ ನಮ್ಮ ಒಂದು ತಾಲೂಕಲ್ಲಿ ನಾನು ಒಂದು ಅಂಕಿಅಂಶ ಹೇಳೋದಾದರೆ, JDS ಇಂದ ಒಂದು 60,000 ಕಿಟ್ಟು, BJP ಇಂದ ಒಂದು 80,000 ಕಿಟ್ ಹೋಗಿದೆ. CP ಯೋಗೇಶ್ವರ್ ಮತ್ತು SD ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ತಲುಪಿಸಬೇಕೋ, ನಾವು ನಮ್ಮ ಅನುಭವದ ಪ್ರಕಾರ ನಾವು ಹೇಳೋದಾದರೆ ಸುಮಾರು 1,20,000 ರಿಂದ 30,000 ಕಿಟ್ಗಳು ಹೋಗಿದೆ ಮನೆಗಳಿಗೆ ತಲುಪಿ. ಆಹಾರ ಕಿಟ್ಗಳು, ಪ್ರತಿಯೊಂದು ಆಹಾರ ಅವ್ರಿಗೆ ಏನು ಆಹಾರ ಪದಾರ್ಥಗಳು ಬೇಕೋ ಆ ಟೈಮ್ನಲ್ಲಿ ಲಾಕ್ಡೌನ್ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲೂ ತರಕಾರಿ ಆಗಲಿ ಇದು ಆಹಾರ ಪದಾರ್ಥಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸನ ನಮ್ಮ ಲೀಡ್ರು CP ಯೋಗೇಶ್ವರು ಮಾಡಿದ್ದಾರೆ, SD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ತರಕಾರಿಯಿಂದ ಹಿಡಿದು ಪ್ರತಿ ಮನೆಗೆ ಅವ್ರಿಗೆ ರೇಷನ್ ಏನು ಬೇಕಿದೆ ಅದನ್ನು ಹಾಲಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ರೇಷನ್ನಿಂದ ಹಿಡಿದು ಪ್ರತಿಯೊಂದನ್ನು ತಲುಪಿಸಿದ್ದಾರೆ. ಇವರು ಒಂದು PPT ಕಿಟ್ ಹಾಕ್ಕೊಂಡು ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಓಡಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಕೆಲವೊಂದು ಕಡೆ ತುಂಬ ಏನು ಅದನ್ನು ಅತಿಯಾಗಿ ಮಾಡುವಂಥದ್ದಿಲ್ಲ. ಎಲ್ಲಿ ಫೋಟೋಗೆ ಅವ್ರಿಗೆ ಪೋಸ್ಟ್ ಕೊಡಲಿಕ್ಕೆ ಜಾಗ ಆಯಿತು ಅಂಥ ಕಡೆ ಮಾತ್ರ ಮಾಡ್ಕೊಂಡಿದ್ದಾರೆ. ಯಾವ್ದು ಹಾಸ್ಪಿಟ್ಲಿಗೆ ಹೋಗೋದು, ಒಂದು ಕಿಟ್ ಹಾಕೊಳ್ಳೋದು, ಒಳಗಡೆ ಹೋಗೋದು, ಒಂದಷ್ಟು ಅಡ್ಡಾಡೋದು, ಯೋಗಕ್ಷೇಮ ವಿಚಾರಿಸೋದು ಎಲ್ಲ ನಾಯಕರು ಮಾಡಿದ್ದಾರೆ ಅದನ್ನು. ಇವರೇನಲ್ಲ. ಈಗ ಹಂಗೆ ನೋಡೋಕ್ಕೋದ್ರೆ ನಮ್ಮ ಮೋದಿಜಿ ಅವರು ಇಡೀ ದೇಶಕ್ಕೆ ವ್ಯಾಕ್ಸಿನ್ ಫ್ರೀಯಾಗಿ ವ್ಯಾಕ್ಸಿನ್ ಇದನ್ನು ಕೊಟ್ಟಿದ್ದಾರೆ. ಅಷ್ಟು ಸಾಲದಂತೆ ಹೊರದೇಶಗಳಿಗೂ ತುಂಬ ದೇಶಗಳಿಗೂ ಕೊಟ್ಟಿದ್ದಾರೆ. ಈಗ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಬೋದು, ಅದನ್ನು ಎಷ್ಟು ಪ್ರೌಡ್ ಫೀಲ್ ಆಗಬೇಕು ನಾವು, ಅಲ್ವಾ? ಇವ್ರು ಬರೀ ಒಂದು PPT ಕಿಟ್ ಹಾಕೊಂಡು ಒಂದಷ್ಟು ಜನಕ್ಕೆ ಸೇವೆ ಮಾಡಿದ್ದೇ ದೊಡ್ಡ ಸಾಧನೆ ಅಂತ ಹೇಳೋದಾದರೆ ಇಡೀ ದೇಶಕ್ಕೆ ಮಾಡಿದ್ದಾರೆ. ಅದು ಈಗ ಅತಿ ಹೆಚ್ಚಾಗಿ ನಿಜ, ಅದು ಆರೋಗ್ಯ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆ ಸಲ್ಲಿಸಿದ್ದಾರೆ, ಅದನ್ನು ತಪ್ಪು ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಕಾರಣ ಏನಂತಂದರೆ, ಅದೇ ಪ್ರಕಾರವಾಗಿ ಸಾರ್ವಜನಿಕರಿಗೆ ಏನು ಬೇಕೋ ದಿನನಿತ್ಯದ ಪದಾರ್ಥಗಳೇನು ಬೇಕೋ ಅದಕ್ಕೆಲ್ಲ ಮಾಡಿದಾರಲ್ಲ. ಆರೋಗ್ಯ ಸೇವೆ ಬಿಡಿ, ಈಗ ಅದೊಂದಷ್ಟು ಏನು ಸರ್ಕಾರ ಏನು ನೋಡ್ತಾ ಇತ್ತೋ ಅದನ್ನೆಲ್ಲ ಸರ್ಕಾರ ನೋಡ್ಕೊಂಡಿದೆ, ಮಾಡಿದೆ ಕೂಡ. ಇವರೆಗೂ ಪ್ರತಿನಿತ್ಯ ಬೇಕಾಗಿರುವಂಥದ್ದು ಏನು, ಸಾರ್ವಜನಿಕರಿಗೆ, ಬಡವರಿಗೆ ಆಹಾರ ಧಾನ್ಯಗಳು ಬೇಕಾಗಿತ್ತು. ಇವತ್ತು 80 ಕೋಟಿ ಜನರಿಗೆ ಪ್ರತಿ ತಿಂಗಳು ದವಸ ಧಾನ್ಯನ ಅಕ್ಕಿಯಿಂದ ಹಿಡಿದು ಪ್ರತಿಯೊಂದನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. 80 ಕೋಟಿ ಜನರಿಗೆ 2021ರಿಂದ ಇಲ್ಲಿವರೆಗೂ ಕೊಡ್ತಾ ಇದೆ, ನಿರಂತರ ಫ್ರೀಯಾಗಿ. ಈಗ ಇವರು ಸಿದ್ದರಾಮಯ್ಯನವರು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರಾ? ನಾವು ಕೊಡ್ತಾ ಇರೋ, ಕೇಂದ್ರ ಸರ್ಕಾರ ಕೊಡ್ತಾ ಇರೋ 5 kg ಅಕ್ಕಿನಲ್ಲಿ 3 kg ಕೊಟ್ಟು 2 kg ಕಟಾಪ್ ಮಾಡ್ತಾ ಇದ್ದಾರೆ. ಬೇರೆನ ಕೊಡ್ತಾ ಇದೀವಿ, ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅಲ್ಲಿ ಆಹಾರ ಕಿಟ್ ನಮ್ಮದು, ಅದ್ರ ಮೇಲೆ ಫೋಟೋ ಅವ್ರದ್ದು, ಅಷ್ಟು ಬಿಟ್ಟರೆ ಬೇರೇನೂ ಆಗಿಲ್ಲ ಇಲ್ಲಿ. ಅದನ್ನು ಬಿಟ್ಟರೆ ಬೇರೇನೂ ಮಾಡಿಲ್ಲ ಅವರು. ಓಕೆ ಸರ್, ಇನ್ನು ಈ ಕ್ಷೇತ್ರ, ನಿಮ್ಮ ಗ್ರಾಮಾಂತರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಹಾಗೆಯೇ ಹೈ ವೋಲ್ಟೇಜ್ ಕ್ಷೇತ್ರ, ಕೇವಲ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಪೈಪೋಟಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ನಿಮ್ಮ ಕ್ಷೇತ್ರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮ ಈ ಕ್ಷೇತ್ರದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿ ರಾಜಕಾರಣಕ್ಕೆ ಬಂದಿದ್ದಾರೆ, ಸ್ವಾಗತ ಮಾಡೋಣ ಸರ್. ಒಬ್ಬ ಎಜುಕೇಟೆಡ್, ಉನ್ನತ ಹುದ್ದೆಯಲ್ಲಿರೋಂಥವ್ರು. ಇವತ್ತು ನಾವು ಅವ್ರದ್ದು ಉದಾಹರಣೆ ತೊಗೊಂಡೋದ್ರೆ, ಒಂದು ಜಯದೇವ ಅಂತ ಒಂದು ಸಣ್ಣ ಸಂಸ್ಥೆಯನ್ನು ಇವತ್ತು ವಿಶ್ವಮಟ್ಟಕ್ಕೆ ಬೆಳೆಸಿದ್ದಾರೆ. ಅಂಥವ್ರ ಕೈಗೆ ಆರೋಗ್ಯ ಕ್ಷೇತ್ರ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಇದನ್ನು ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ
ಸಾಕಷ್ಟು ಶ್ರಮ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದಲ್ಲದೆ ಅತಿ ಹೆಚ್ಚು 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ನಾವು ಗೆಲ್ತೀವಿ. ಏನು ನಿರೀಕ್ಷೆ ಇದೆ ಸರ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆದ್ರೆ ಏನು ಪ್ರಾಮಾಣಿಕ ಅನ್ನೋ ಒಂದು ಹಣೆಪಟ್ಟಿ ಇದಲ್ಲ ಸರ್, ಅದ್ರ ಆಧಾರದ ಮೇಲೆ ಗೆಲ್ತಾರೆ. ಒಂದು ಎರಡನೇದು ಆರೋಗ್ಯ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತಾರೆ 100%. ಈಗ ನೋಡಿ, ನಾವು ಜಯಶಂಕರ್ ಅವ್ರಿಗೆ ಇದ್ರದ್ದು ಯಾವುದೋ ವಿದೇಶಾಂಗ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು, ಅಂಥವ್ರನ್ನ ತಂದ್ಬಿಟ್ಟು ಇವತ್ತು ವಿದೇಶಾಂಗ ಸಚಿವರನ್ನ ಮಾಡಿದ್ದಾರೆ. ಇವರು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಇರೋದ್ರಿಂದ ಇವರು ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ತಗೊಳ್ತಾರೆ ಇವ್ರನ್ನ ಅನ್ನೋದು ಒಂದು ಆಸೆ ಇದೆ. ಆ ಮುಖಾಂತರ ಸಾರ್ವಜನಿಕರಿಗೆ ಫ್ರೀ ಒಂದು ಅವರು ಬಡವರಿಗೆ ಒಂದು ಫ್ರೀ ಇದನ್ನು ತಲುಪಿಸುವಂಥದ್ದು ಕೆಲಸನ ಅವ್ರು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಸರ್. ಓಕೆ, ಇನ್ನು ರಾಜ್ಯ ಮಟ್ಟದ ಒಂದು ಏನು ಬೆಳವಣಿಗೆಗಳನ್ನು ನೋಡೋದಾದರೆ ರಾಜ್ಯದಲ್ಲಿ ಏನು ಪಂಚ ಗ್ಯಾರಂಟಿಗಳು ಏನು ಜಾರಿಯಲ್ಲಿದೆ, ಸೊ ಅದರದ್ದು ಒಂದು ಏನು ಫಲಾನುಫಲ ಪಡ್ಕೊಂಡಿರುವಂತಹ ಜನರು ಇರ್ಬೋದು, ಹಾಗೆಯೇ ಕಾಂಗ್ರೆಸ್ ಗೌರ್ಮೆಂಟ್ ಏನೋ ನಂಬಿಕೆ ಇಟ್ಕೊಂಡಿರುವಂಥವ್ರು, ಅದರಿಂದ ಏನು ಲೋಕಸಭಾ ಚುನಾವಣೆಗೆ BJP ಮತ್ತು JDS ಮೈತ್ರಿಗೆ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ ತಮಗೆ? ಖಂಡಿತ ಇಲ್ಲ ಸರ್. ಈಗ ಏನು ಅವ್ರು 5 ಪಂಚ ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೋ ಅದು ಅವೈಜ್ಞಾನಿಕವಾಗಿದೆ, ಎಲ್ರಿಗೂ ಸಿಗ್ತಿಲ್ಲ. ಈಗ ಏನು ಮಾಡಿದ್ದಾರೆ, ಒಂದು ಪ್ರಚಾರಕ್ಕೋಸ್ಕರ ಕೆಲವೊಂದಿಷ್ಟು ಮಂದಿಗೆ, ತುಂಬ ಜನಕ್ಕೆ ಏನು ಕೊಟ್ಟಿಲ್ಲ, ಕೆಲವೊಂದಿಷ್ಟು ಮಂದಿಗೆ 5-6 ತಿಂಗಳಿಂದ ಏನು ಪೆಂಡಿಂಗ್ ಇತ್ತು ಅದನ್ನು ಈಗ ಕೊಟ್ಟಿದ್ದಾರೆ. 8ರಿಂದ 10 ಸಾವಿರ ಕೊಟ್ಟಿದ್ದಾರೆ. ಕಾರಣ ಏನಂದರೆ ವೋಟರ್ಸ್ನ ಸೆಳೆಯೊಂದು ಹುನ್ನಾರ ಅಷ್ಟೇ ಬಿಟ್ಟರೆ ಇದರಿಂದ ಯಾವ ಉಪಯೋಗನೂ ಇಲ್ಲ ಸರ್. ಈಗ ಫ್ರೀ ಇದನ್ನು ಕೊಟ್ಟಿದ್ದಾರೆ, ಏನು ಬಸ್ಸಿಗೆ ಫ್ರೀ ಇದನ್ನು ಕೊಟ್ಟಿದ್ದಾರೆ. ಅದರಿಂದ ಅನಾನುಕೂಲನೇ ಹೊರತು ಅನುಕೂಲ ಅಂತೂ ಆಗ್ತಿಲ್ಲ. ಈಗ ಉದಾಹರಣೆಗೆ ಒಂದು ರಿಬ್ಬನ್ ತೊಗೊಳಕ್ಕೆ, ಒಂದು ಏರ್ ಬ್ಯಾಂಡ್ ತೊಗೊಳಕ್ಕೆ ಬರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಒಂದು ರಿಬ್ಬನ್ನು, ಒಂದು ಏರ್ ಬ್ಯಾಂಡ್ ತೊಗೊಳಕ್ಕೆ ಹೆಣ್ಮಕ್ಳು ಇವತ್ತು ಟೌನಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಅದು ತಪ್ಪು ಅಂತಲ್ಲ, ಅದನ್ನು ಯಾರಿಗೆ ಕೊಡಬೇಕಿತ್ತು? ಈ ಗಾರ್ಮೆಂಟ್ಸ್ಗೆ ಹೋಗುವಂಥವ್ರಿಗೆ, ಈ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಿಗೆ, ಸ್ಕೂಲ್ ಹೆಣ್ಮಕ್ಳುಗಳಿಗೆ, ಕಾಲೇಜ್ ಹೆಣ್ಮಕ್ಳುಗಳು ಕೊಟ್ಟಿದ್ರೆ ಅದು ಖಂಡಿತವಾಗ್ಲೂ ಉಪಯುಕ್ತವಾಗಿ ಬರ್ತಾಯಿತ್ತು, ಉಪಯೋಗ ಆಗ್ತಿತ್ತು. ಈಗ ಏನಿದೆ, ಪ್ರತಿಯೊಬ್ಬರಿಗೂ ಫ್ರೀ ಕೊಟ್ಟಿರೋದ್ರಿಂದ ಅದು ಸರ್ಕಾರದ ಖಜಾನೆಗೂ ಲಾಸ್ ಆಗ್ತಿದೆ. ಒಂದು ಈಗ ನೋಡಿ, ನಾನು ನೋಡಿದ ಮಟ್ಟಿಗೆ ಕಳೆದ ಈ 1 ವರ್ಷ ಸರ್ಕಾರ ಏನು ಬಂದಿದೆಯಲ್ಲ, 8, 9 ತಿಂಗಳು 10 ತಿಂಗಳು ಏನು ಮಾಡಿದೆಲ್ಲ, ಸಾಕಷ್ಟು ಕಾಮಗಾರಿಗಳು ನಡೆದಿದೆ. ಹಿಂದೆ ಇದ್ದ ಸರ್ಕಾರದಲ್ಲಿ ಏನೇನು ಕಾಮಗಾರಿಗಳಾಗಿತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ. ಅವ್ರಿಗೆ ಈವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ. ಈ ಕ್ಷಣದವರೆಗೂ ಬಿಡುಗಡೆ ಮಾಡಿಲ್ಲ. ಈಗ ಉದಾಹರಣೆಗೆ ನಾನೇ ಒಂದು 50 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ದೀನಿ, ಒಂದು 25-30 ಲಕ್ಷ ನನಗೆ ಬರೋದಿದೆ ಅಮೌಂಟು. ನನ್ನ ಮನೆಗೆ 2 ಸಾವಿರ ಕೊಟ್ಟರೆ ಏನು ಪ್ರಯೋಜನ ಸರ್? 25 ಲಕ್ಷಕ್ಕೆ 2% ಇಂಟ್ರೆಸ್ಟ್ ನಾನು ಪೇ ಮಾಡ್ತೀನಿ, ಅಂದ್ರೆ 50 ಸಾವಿರ ಆಯ್ತಲ್ಲ ಸರ್. ಅಭಿವೃದ್ಧಿ ಕೆಲಸನೇ ಇಲ್ಲ. 50 ಸಾವಿರ ರೂಪಾಯಿ ಆಯ್ತಲ್ಲ ಸರ್. 50 ಸಾವಿರ ರೂಪಾಯಿ ನನ್ನ ಹತ್ರ ಕಿತ್ಕೊಂಡು ನಮ್ಮ ಮನೆಯವ್ರಿಗೆ ಒಂದು 2 ಸಾವಿರ ಕೊಟ್ಟರೆ ಏನು ಉಪಯೋಗ ಆಗುತ್ತೆ ಸರ್? ರೈಟ್. ಇನ್ನು ಬಡವರಿಗೋಸ್ಕರ ಮಾಡಿರುವಂಥ ಯೋಜನೆಗಳು ಶ್ರೀಮಂತರಿಂದನೋ ಅಥವಾ ಮಧ್ಯಮ ವರ್ಗದಿಂದ ತೆಗೆದುಕೊಂಡು ಬಡವರಿಗೆ ನೀಡುವಂಥ ಪ್ರಯತ್ನ, ಸೊ ಆ ನಿಟ್ಟಿನಲ್ಲಿ ಬಡವ್ರ ಪರವಾಗೇ ಇದೆಯಲ್ಲ ಅನ್ನುವಂಥದ್ದು ಕೂಡ ಕೇಳಿಬರುತ್ತೆ. ಬಡವ್ರ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಸರ್, ಬಡವ್ರಿಗೆ ನಿಜವಾಗ್ಲೂ ಇವ್ರಿಗೆ ಏನಾದರೂ ಮಾಡ್ಬೇಕಂತಿದ್ರೆ ಹೆಲ್ತ್ ಮತ್ತು ಎಜುಕೇಷನ್ ಕೊಡ್ಬೋದಿತ್ತು ಸರ್. ಹೆಲ್ತ್ ಮತ್ತು ಎಜುಕೇಷನ್ ಕೊಟ್ಟಿದ್ರೆ ಭಾಳ ಉಪಯೋಗ ಆಗ್ತಾ ಇತ್ತು. ಇವತ್ತು ನಾನೆಲ್ಲಾದರೂ ಒಂದು ಒಳ್ಳೆ ಹೈಯರ್ ಎಜುಕೇಷನ್ಗೆ ಹೋಗ್ತೀನಿ ಅಂದರೆ ನನ್ನಿಂದ ತುಂಬ ಹಣ ಖರ್ಚಾಗುತ್ತೆ. ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದರೆ ತುಂಬ ಉಪಯೋಗ ಆಗ್ತಾಯಿತ್ತು. ಇವರು MLAಗಳು MP ಗಳು ಶಾಲಾ ಕಾಲೇಜ್ ನಡೆಸ್ತಾ ಇದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರೇನು ಮಾಡಿದರೆ ಒಂದಷ್ಟು ಫ್ರೀ ಬಸ್ ಬಿಟ್ಟಿದ್ದಾರೆ, ಒಂದಷ್ಟು ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯಾವುದು 2 ಸಾವಿರ ರೂಪಾಯಿ ಕುಟುಂಬಕ್ಕೆ ಕೊಡ್ತಾರೆ. ಇವಾಗ ನೋಡಿ ಕರೆಂಟ್ ಬಿಲ್ ಅಲ್ಲಿಗೆ ಬರ್ತೀನಿ, 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಘೋಷಣೆ ಮಾಡಿದಾಗ 200 ಯೂನಿಟ್ 200 ಯೂನಿಟ್ ಪ್ರತಿ ಮನೆ ಕೊಡ್ತೀವಿ ಅಂತ ಹೇಳಿದ್ರು. 200 ಯೂನಿಟ್ ಬರ್ತಲ್ಲ ಸರ್. ಇವತ್ತು ನನ್ನ ಮನೆಯಲ್ಲಿ 600 ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು ಹಿಂದೆ, ಈಗ 1,500 ಸಾವಿರ ಬರ್ತದೆ. ಅವ್ರು ಹೇಳೋ 200 ಯೂನಿಟ್ ಹೋದ್ಮೇಲೂ ನನಗೆ 1,500 ಸಾವಿರ ಬಿಲ್ ಬರ್ತದೆ. ನಾನು ಈ ಹಿಂದೆ ಕಟ್ತಾ ಇದ್ದೆ 600 ರೂಪಾಯಿ, 600 ರೂಪಾಯಿ ನಾನು ಕಟ್ತಿದ್ದೆ. ಈಗ 1,500 ಸಾವಿರ ಹತ್ತತ್ರ ಬರ್ತಾ ಇದೆ. 800-900 ರೂಪಾಯಿ ನನಗೆ ಒಂದು ಮೈನಸ್ ಆಗ್ತಿದ್ದಲ್ಲ, ಎಕ್ಸಸ್ ನಾನು ಕಟ್ತಾ ಇದ್ದೀನಿ. ಎಲ್ಲಿ ಫ್ರೀ ಕೊಡ್ತಿದ್ದಾರೆ ಇವರು? ಸೊ ನಿಮಗೆ ಅದ್ರ ಏನು ಫ್ರೀ ಆಗಿ ಸಿಗ್ತಾ ಇಲ್ಲ. ಕರೆಂಟ್ ಬಿಲ್ ಹೆಚ್ಚುವರಿ ಮಾಡಿದ್ದಾರೆ. ಆ ಬಿಲ್ ತೆಗೆದಿಟ್ಕೊಂಡ್ರೆ ಎಂಥ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಆಚೆ ಬರುತ್ತೆ. ಅದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋದರೆ ಎಂಥ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಇಲಾಖೆ ವಿರುದ್ಧವಾಗೇ ಹೋಗ್ಬೋದು ನಾವು. ಅಷ್ಟು ಸ್ಕ್ಯಾಮ್ ನಡೀತಾ ಇದೆ. ಇವರು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರಿಗೆ ಏನನ್ನೂ ಕೊಡ್ತಾ ಇಲ್ಲ. ನಿಮ್ಮದು ಯೂಸೇಜ್ ಎಷ್ಟು ಬರ್ತಾ ಇದೆ ಸರ್? ಅದು 200 ಯೂನಿಟ್ ಅಂತ ಇದೆಯಲ್ಲ, 200 ಅಬೋವ್ ಬರ್ತಾ ಇದೆ. 200 ಯೂನಿಟ್ ಅಂತ ಏನು ಹೇಳಿದ್ದಾರೆ ಅವರು? 200 ಯೂನಿಟ್ ಬರ್ತಿಲ್ಲ. ನನಗೆ ಕೊಡ್ತಾ ಇರೋದು ಒಂದು 40 ಯೂನಿಟ್ ಏನೋ ಕೊಡ್ತಿದ್ದಾರೆ ನನ್ನ ಮನೆಗೆ. ಅವರೇಜ್ ಮಾಡಿ ತೋರಿಸ್ತಾ ಇದೆ ಅಂತ ಬಿಲ್ಲಲ್ಲಿ ಸರ್ ಅಪ್ರಾಕ್ಸಿಮೇಟ್ ಅದೊಂದು 200 ಮೇಲೆ ಹೋಗ್ತದೆ. 200 ಮೇಲೆ ಹೋಗ್ತದೆ, 200 ಮೇಲೆ ತೋರಿಸ್ತಿದೆ. ಬಟ್ ಅಷ್ಟು ಬರೋಲ್ಲ ನಮ್ಮ ಮನೆಯಲ್ಲಿ. ಯಾಕಂದರೆ ನಾನು ಈ ಹಿಂದೆ ಏನು ಯೂಸ್ ಮಾಡ್ತಾ ಇದ್ದೆ ಅಷ್ಟೇ ಕರೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೀರಿ ನಾನು ಏನು ಮಾಡ್ತಾ ಇಲ್ಲ. ಎಕ್ಸಸ್ ಯೂಸ್ ಮಾಡ್ತಾ ಇದ್ರೆ ನನ್ಗೆ ಅನಿಸ್ಬೇಕಲ್ಲ, ನಾನು ಎಕ್ಸಸ್ ಯೂಸ್ ಮಾಡ್ತೀನಿ. ಖಂಡಿತವಾಗ್ಲೂ ಇಲ್ಲ ಸರ್. ಎಲ್ಲರೂ ಮನೆಗೆ ಏನಕ್ಕೆ ಯೂಸ್ ಮಾಡ್ಬೋದು ಅದಷ್ಟೇ ಯೂಸ್ ಮಾಡ್ತಾರೆ. ಒಂದು ಪ್ಯಾನ್ ಹೊಡ್ಬೋದು, ಒಂದು ಫ್ರಿಡ್ಜ್ ಇದೆ, ಒಂದಷ್ಟು ಲೈಟ್ಸ್ ಯೂಸ್ ಮಾಡ್ಕೊಳ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಏನು ನಾನು ಕಮರ್ಷಿಯಲಾಗಿ ಏನು ಯೂಸ್ ಮಾಡ್ತಿಲ್ಲ.
ಸರ್, ಈಗ ಒಟ್ಟಾರೆಯಾಗಿ ಈ 5 ಯೋಜನೆಗಳ ಬಗ್ಗೆ ನಿಮಗೆ ಅಂದರೆ ಯಾವ ಯೋಜನೆಗಳು ಸರಿ ಇಲ್ಲ ಅಂತ ಅನಿಸ್ತಿದೆಯಾ ಅಥವಾ ಕೆಲವೊಂದು ಯೋಜನೆಗಳು ಓಕೆ ಅಂತ ಅನಿಸ್ತಿದೆಯಾ? ಸರ್, ಖಂಡಿತವಾಗ್ಲೂ ಯಾವ ಯೋಜನೆನೂ ಉಪಯುಕ್ತವಾಗಂತೂ ಇಲ್ಲ ಸರ್. ಇದೆಲ್ಲ ಏನಂತಂದ್ರೆ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡಿರೋಂಥ ಯೋಜನೆಗಳಿವು. ವೋಟ್ ಬ್ಯಾಂಕಿಗೆ ಅಷ್ಟೇ ಇದು ಸೀಮಿತವಾಗಿದೆ. ಯಾವ ಕಾರಣಕ್ಕೂ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಯಾವ ಯೋಜನೆ ಇಲ್ಲ. ಈಗ ನೋಡಿ, ನೀವು ಕರೆಕ್ಟಾಗಿ ಅವ್ರು ಪ್ರಾಂಪ್ಟಾಗಿ ನಾವು ಮಾತಾಡ್ಸ್ಬೇಕಂದ್ರೆ, ಈಗ ನಾನು ಪಾರ್ಟಿ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಸ್ಬೋದು ನಾನು ಮಾತಾಡ್ತಿರೋದು. ಬಟ್ ಸಾರ್ವಜನಿಕ ವಲಯದಲ್ಲಿ ನಾವು ವಿಚಾರ ಮಾಡಿದಾಗ್ಲೂ ನಾನು ಈಗ ಸಾಕಷ್ಟು ಸರ್ವೆ ಮಾಡ್ಕೊಂಡಿದ್ದೀನಿ. ಏರಿಯಾವರು ಓಡಾಡಿಕೊಂಡು ನಾನು ಒಂದಷ್ಟು ತಿಳ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲ್ ಕೇಳ್ಕೊಂಡಿದ್ದೀನಿ. ಎಲ್ಲಿಂದ ಹೇಳ್ಬೋದು, ಈಗ ಆಲ್ಮೋಸ್ಟ್ ಕಾಂಗ್ರೆಸ್ಸಲ್ಲಿರುವಂಥ ಸ್ನೇಹಿತರೆ ಹೇಳ್ತಿದ್ದಾರೆ ಇವತ್ತು ಈ ಯೋಜನೆಗಳೆಲ್ಲ ಬೋಗಸ್ ಯೋಜನೆಗಳಂತೇಳಿ, ಉಪಯೋಗ ಇಲ್ಲದಿರುವಂಥ ಯೋಜನೆಗಳಿವು. ಸರಿ ಸರ್, ಇನ್ನು ಒಟ್ಟಾರೆಯಾಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಎಷ್ಟು ಗೆಲ್ಲುತ್ತೆ ಅಂತ ವಿಶ್ವಾಸ? ಖಂಡಿತವಾಗ್ಲೂ 28 ಗೆಲ್ತೀವಿ ಸರ್. 28 ಖಂಡಿತವಾಗ್ಲೂ ಖಂಡಿತ. ಈ ಒಂದು ಕ್ಷೇತ್ರ ಅವ್ರಿಗಿತ್ತು ಕಾಂಗ್ರೆಸ್ಸಿಗೆ, ಖಂಡಿತವಾಗ್ಲೂ ಈ ಕ್ಷೇತ್ರನೂ ಉಳಿಯಲ್ಲ ಅವ್ರಿಗೆ. ಈ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಅವ್ರು ಖಂಡಿತವಾಗ್ಲೂ ಗೆಲ್ತಾರೆ. ಸಜ್ಜನ ರಾಜಕಾರಣಿ ಅವರು ಗೆದ್ದೇ ಗೆಲ್ತಾರೆ ಸರ್, ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.